ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಗೋ ವಿತ್ ರಾಜು ಚಾನಲ್. ಸೊ ಗೋ ವಿತ್ ರಾಜು ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಗೈಸ್. ಇವತ್ತು ಬಂದು ಸಂಡೇ ಮಾರ್ನಿಂಗ್ ಎಲ್ಲನ. ಸೊ ಸಂಡೇ ಮಾರ್ನಿಂಗ್ ಅಂದಾಗ ನಾನ್ ವೆಜ್ ತಿಂದಿದ್ರೆ ಆಗಲ್ಲ. ಸೊ ಎಲ್ಲನ ಬೆಳಿಗ್ಗೆನೇ ಹೋಗಿ, ಒಂದು 9:30 ಆಗಿದೆ ಟೈಮು. ಬೆಳಿಗ್ಗೆನೇ ಹೋಗಿ ಏನು ದೋಸೆ ಇಲ್ಲ ಚಿಕನ್ ಕರಿ ಇಲ್ಲ ಈ ಥರ ಇಲ್ಲ ಇಡ್ಲಿ ಚಿಕನ್ ಸಾಂಬಾರು ಈ ಥರ ತಿನ್ಕೊಂಬರ್ಬೇಕು ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ನಾನು ಅಮ್ಮ ಪ್ಲ್ಯಾನ್ ಟು ಗೋ ಹೋಗ್ತಾ ಇದ್ದೀನಿ. ಹೋಗಿ ನಾನು ಫಸ್ಟು ಇಡ್ಲಿ ಚಟ್ನಿ ತಿನ್ಕೊಂಬರೋಣ ಅಂದ್ಕೊಂಡೆ, ಬಟ್ ಸಡನ್ನಾಗಿ ಸ್ವಲ್ಪ ಡಯಟ್ ಮಾಡ್ತಾ ಇದ್ದಿದ್ದೆ. ಹೆಂಗೂ ಹೋದರೆ ಚಿಕನ್ ತಿಂದರೆ ಅಟ್ಲೀಸ್ಟ್ ಪ್ರೋಟೀನ್ ಏನೋ ಸಿಗುತ್ತಲ್ಲ ಅಂದ್ಬಿಟ್ಟು ಹೋಗಿ ದೋಸೆ ಚಿಕನ್ ಸಾರು ಇಲ್ಲ ಇಡ್ಲಿ ಚಿಕನ್ ಸಾರು ತಿನ್ನೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ನಾನು ಅಮ್ಮ ಹೋಗ್ತಾ ಇದ್ದೀನಿ. ಹೋಗಿ ಬೆಳಗ್ಗೆ ನೋಡಿದೆ ನಮ್ಮ ಮನೆ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ ಬ್ರೇಕ್ಫಾಸ್ಟು ಪಾಯಿಂಟ್ ಆ ಥರ. ಬಟ್ ಒಂದು ಗೊತ್ತಾಯಿತು ಇದೆ ಅಂತ, ಲೈಕ್ ಮೇ ಬಿ ಇನ್ನೊಂದು 1.5 ಕಿಲೋಮೀಟ್ರಲ್ಲೇನೋ ಇದೆ. ಸೊ ಅಲ್ಲೋಗಿ ವಿಲ್ ಟ್ರೈ. ಮುಂಚೆ ಒಂದು ಸತಿ ಯಾವಾಗ ಬ್ಯಾಡ್ಮಿಂಟನ್ ಆಡ್ಕೊಂಡು ಹೋಗಿ ತಿನ್ಕೊಂಬಂದಿದ್ರಿ. ಸೊ ಇದು ತುಂಬ ದಿನ ಆಗ್ಬಿಟ್ಟಿತ್ತು. ಕರೆಂಟ್ಲಿ ಐ ಆಮ್ ಆನ್ ಸ್ಟ್ರಿಕ್ಟ್ ಡಯಟ್ ಗೈಸ್. ಸೊ ಹೋದರೂ ಆದರೆ ಇಡ್ಲಿ ಚಿಕನ್ ಸಾಂಬಾರು ತಿಂತೀನಿ, ಓನ್ಲಿ ಚಿಕನ್ ತಿಂತೀನಿ. ಸೊ ವೀಕ್ಲಿ ಎಲ್ಲ ಫುಲ್ ಡಯಟ್ ಮಾಡಿದೆ. ಸೊ ಹೋಗಿ ದಿಸ್ ಈಸ್ ನಾಟ್ ಅ ಚೀಟ್ ಮೀಲ್ ಬಟ್ ಅ ಕಂಫರ್ಟ್ ಮೀಲ್ ಅಂದ್ಕೊಳ್ಳಿ. ಸೊ ಯಾರು ಇಷ್ಟ ಆಗೋದು ದೋಸೆ ಚಿಕನ್ ಸಾಂಬಾರು ಇಡ್ಲಿ ಚಿಕನ್ ಸಾಂಬಾರಲ್ಲ. ಸೊ ಹೋಗಿ ತಿನ್ಕೊಂಬರೋಣ ಬನ್ನಿ. ಲೆಟ್ಸಿ ಹೇಗಿದೆ ಅಂತ. ಒಂದು ಒಳ್ಳೆ ಯಾವುದೋ ಸ್ಪಾಟ್ ಸಜೆಸ್ಟ್ ಮಾಡಿ ಗೈಸ್. ನಾನು ಚೆಕ್ ಮಾಡಿದೆ, ಎಲ್ಲ ಈವ್ನಿಂಗೇ ಓಪನ್ ಆಗ್ತಾ ಇದೆ. ಬೆಳಗ್ಗೆ ಹೊತ್ತು ಯಾವುದೂ ಓಪನ್ ಇರೋ ಥರ ತೋರಿಸಿಲ್ಲ ನನಗೆ ಗೂಗಲಲ್ಲಿ. ಸೊ ಅದಕ್ಕೆ ಇಲ್ಲೇ ಅಕ್ಕಪಕ್ಕದಲ್ಲೇ ಹೋಗಿ ಬರೋಣ. ಒಂದು ಪಕ್ಕದಲ್ಲೇ ಗೊತ್ತಾಯ್ತು ಒಂದಿದೆ ಅಂತ. ಸೊ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅಮ್ಮ ಬರಲಿ, ವೆಯ್ಟಿಂಗ್. ಸೊ ನಾನು ಆಲ್ರೆಡಿ ನೀವು ನೋಡ್ದಂಗೆ ಇದೊಂದು ಮೌಂಟ್ ಮಾಡಿದ್ನಲ್ಲ, ಹೆಲ್ಮೆಟ್ ಮೌಂಟು. ಸೊ ಇದನ್ನು ಯೂಸ್ ಮಾಡ್ಕೊಂಡು ಇವತ್ತು ಹಂಗೆ ಒಂದು ಕ್ಲಿಪ್ಪು ಹಾಕ್ತೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಮೋಟೋ ಬ್ಲಾಗ್ ಕ್ಲಿಪ್ ಹಾಕ್ತೀನಿ. ನಾನು ನೋಡಿದ್ರೆ ಕಾರ್ ಫುಲ್ಲು ಗಲೀಜಾಗ್ಬಿಟ್ಟಿದೆ. ನನ್ನ ಕಾರ್ ಹೆಂಗಂದ್ರೆ ಗೈಸ್, ಕ್ಲೀನಾಗಿದ್ದಾಗ ಬಾಂಬ್ ಅನಿಸುತ್ತೆ, ಗಲೀಜಾದರೆ ಗಲೀಜಾಗಿ ಕಾಣಿಸುತ್ತೆ, ಹಂಗಾಗ್ಬಿಟ್ಟಿದೆ. ಏನಂದರೆ ಮರ ಎಲ್ಲೇ ಇದೆಯಾ, ಇರೋ ಮರ ಕಾಗೆ ಮಗದು ಗಿಡದು ಎಲ್ಲ ಬಂದು ಕಾರ್ ಮೇಲೆ ಬಿಡುತ್ತೆ ಗಾಡಿಗೆ. ಕ್ಲೀನ್ ಮಾಡ್ತಾನೆ ಇರಬೇಕಿಲ್ಲ ಅಂದರೆ ಗಲೀಜಾಗೇ ಇರುತ್ತೆ, ಆ ಥರ ಆಗ್ಬಿಟ್ಟಿದೆ ಕಾರ್. ಸಿಕ್ಕು ಇಲ್ಲ ಅದನ್ನು ನೆಕ್ಸ್ಟ್ ವೀಕು ಹೋಗಿ ನನ್ನ ಕಾರ್ಗೆ ಹೊಸ ಕಾಲುಗಳು ಹಾಕ್ಸ್ತಾಯಿದ್ದೀನಿ. ಮೀನ್ಸ್ ಹೊಸ ಟೈರ್ಸ್ ಹಾಕ್ತಾಯಿದ್ದೀನಿ. ಯಾರನ್ನ ಗೊತ್ತಿರೋರು ಬೈ ಮಿಸ್ಟೇಕ್ಲಿ ನನ್ನ ವೀಡಿಯೋ ನೋಡಿ ಒಳ್ಳೆ ಪ್ರೈಸಿಗೆ ಸಿಗೋಂಗಿದ್ರೆ ಕೊಡಿಸಿ ಗೈಸ್. ವಿಲ್ ಸಿ ಗುಡ್ ಟೈರ್ಸ್ ಫಾರ್ ಮೈ ಬೇಬಿ. ಟೈರ್ ಹಾಕ್ಸೋಣ, ಹೊಸ ಟೈರ್ ಹಾಕ್ಸೋಣ ಕಾರ್ಗೆ ಸ್ವಲ್ಪ ದಿನದಲ್ಲಿ. ಹೋಗೋಣ ಅಂತ ಕೆಳಗಡೆ ಬಂದೆ, ಕೀನೇ ಮರ್ತು ಬಂದಿದ್ದೀನಿ. ಆಪಲ್ಲ ನಮ್ಮಮ್ಮನ ಮತ್ತೆ ಕಳಿಸ್ತಾ ಇದ್ಮೇಲೆ ತೊಗೊಂಬೋಗು ಅಂತ ಗೈಸ್. ದಪ್ಪ ಆಗಿದ್ದೀನಿ, ಸ್ವಲ್ಪ ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಐಮ್ ಆನ್ ದ ವೇ ಟು ರೆಡ್ಯೂಸ್ ವೇಟ್ ಗೈಸ್. ಸೊ 1 ವೀಕಲ್ಲಿ 3 kg ಡೌನ್ ಆಗಿದ್ದೀನಿ ಅಟ್ ಪ್ರೆಸೆಂಟ್. ಸೊ ವೆರಿ ಮಚ್ ಟು ಗೋ. ತುಂಬ ಇದೆ. ನಾನು ಪ್ರೀವಿಯಸ್ ಫಿಸಿಕಿಗೆ ಬರೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಸತಿ ಬಂದೇ ಬರ್ತೀನಿ ಗೈಸ್. ಬನ್ನಿ ಮಾಡುವ ಹೋಗಿ. ಬನ್ನಿ ನಮ್ಮ ಮೋಟೋ ವ್ಲಾಗ್ ಸೆಟಪ್ ನೀವು ನೋಡಿದ್ರೆ. ಸೊ ಸೆಟ್ ಮಾಡ್ಕೊಂಡಿದ್ದೀನಿ ಹೋಪ್ಫುಲ್ಲಿ. ಏನು ಗ್ಲಾಸ್ ಕವರ್ ಮಾಡ್ಕೊಂಡು ಓಡಿಸ್ಬೇಕಿಲ್ಲ ಅಂದರೆ ಇದಾಗಲ್ಲ. ಹೆಂಗಿದೆ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ನಾನು ಡೂಯಿಂಗ್. ಹೋಪ್ಫುಲ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಕಂಪ್ಲೆಟ್ಸ್ಗೂ ನಮ್ಮಮ್ಮ ಯಾರನ್ನೋ ಒಬ್ಬರು ಸಿಕ್ಬಿಟ್ರೆ ಸಾಕು ಗೈಸ್, ಮುಂಗಾನೆ ಹೊಡ್ಕೊಂಡಿದ್ಬಿಡ್ತಾರೆ. ಈ ವರ್ಷ ಪ್ಲ್ಯಾನ್ ಟು ಬೈ ಅ ನ್ಯೂ ಬೈಕ್. ಕೊಡಂಗೆ ನೀನು ಹೆಲ್ಮೆಟ್ ತೊಗೊಂಡಿಲ್ಲ. ಈ ವರ್ಷ ಪ್ಲ್ಯಾನ್ ಟು ಬೈ ಅ ನ್ಯೂ ಬೈಕ್ ಗೈಸ್. ನಮ್ಮಮ್ಮ ನಮ್ಮಮ್ಮ ಹತ್ರ ಬಾಯಿ ಕಡೆ ನಗ್ತಾ ಇರ್ತಾರೆ ಯಾವಾಗಲೂ. ನೋಡುವ ಹೋಪ್ಫುಲಿ ಇವತ್ತಿನ ಗೋಸ್ಕೊಟ್ಟು ತೊಗೊಳ್ಲೇಬೇಕು. ಈ ವರ್ಷ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಏನು ಬೇಕಾದ್ರೆ ಮುಂದಕ್ಕೆ ಹಾಕ್ಬಿಡ್ತೀನಿ, ಗಾಡಿ ತೊಗೊಳ್ಲೇಬೇಕು. ಹೋಣ ಬಂದು ತಿನ್ಕೊಂಡು ಹೋಗುವ ಗೈಸ್. ದಿಸ್ ಇಸ್ ದಿ ಹೋಟೆಲ್. ವಿ ಹ್ಯಾವ್ ಕಮ್ ಟು ಹೋಟ್ಲ್ ಹೆಸರಲ್ಲಿ ಆಮೇಲೆ ತೋರಿಸ್ತೀವಿ. ದಿಸ್ ದಿ ಮೆನ್ಯೂ. ನಾವು ಬಂದು ಈ ನಮಗೆ ಬಾಲಾಜಿ ಕಬಾಬ್ ಕಾರ್ನರ್ ಅಂತ ಇದೆ.
ನಾವು ಬಂದು ಒಂದು ಗೌಡ್ರು ಹೋಟ್ಲು ಅಂತ ಇದು, ಬಟ್ ಇಲ್ಲಿ ನೋಡಿದ್ರೆ ಬಾಲಾಜಿ ಕಬಾಬ್ ಕಾರ್ನರ್ ಅಂತ ಇದೆ. ಸೊ ಹೆಂಗೂ ನನಗೆ ಬೇಕಾಗಿರೋದು ಡೈರೆಕ್ಟ್ ಇಡ್ಲಿ ದೋಸೆ ಎಲ್ಲ ಇದೆ. ಸೊ ನಮ್ಮಮ್ಮ ವೆಯ್ಟ್ ಮಾಡ್ತಾವೆ. ನಾನು ಇಡ್ಲಿ ತೊಗೊತೀನಿ, ದೋಸೆನಾ ಏನಾಯ್ತು ಬೇರೆ ದೋಸೆ ಮತ್ತು ಚಿಕನ್ ಕರಿ ತೊಗೊಂಡ್ಬಿಡ್ತೀನಿ. ಹೋಗೋಕೆ ತೋರಿಸ್ತೀನಿ ಗೈಸ್ ಯಾವ್ದು ಹೋಟ್ಲು ಹೆಂಗೆ ಅಂತ ಈಚೆ ಹೋಗೋವಾಗ. ನಾನು ಬಂದು ಗೈಸ್ 2 ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ. ನಮ್ಮಮ್ಮಗೆ 2 ದೋಸೆ, ಪರೋಟ ಕೇಳಿದ್ರು, ಪರೋಟ ಇದ್ದಿಲ್ಲ, ಮತ್ತು ಒಂದು ಚಿಕನ್ ಗೊಜ್ಜು ಆರ್ಡ್ರ್ ಮಾಡಿದ್ದೀನಿ. ಸೊ ಬೇಸಿಕ್ಲಿ ತಿನ್ನೋ ಐಡಿಯಾನೇ ಇದೆಯಲ್ಲ ಬಂದು ತಿನ್ನೋಕ್ಕೆ. ಬಟ್ ಇಲ್ಸಿ ತುಂಬ ದಿನ ಆದಮೇಲೆ ಇಡ್ಲಿ ಚಿಕನ್ ಸಾರನ್ನು ಮನೇಲಿ ತಿನ್ಬೋದು ಮಾಡಿಕೊಂಡು, ಬಟ್ ಅದನ್ನು ಭಾಳ ಈಚೆ ಬಂದಿದ್ದ ಏನು ಇಲ್ಸಿ. ನಮ್ಮಮ್ಮ ನೋಡಿ ಅಷ್ಟೇ ಸೈಲೆಂಟ್ ಆಗ್ಬಿಟ್ಟವ್ರೆ ಪ್ರೈಸ್. ನಮ್ಮಮ್ಮ ಎಲ್ಲನ ರೋಡಲ್ಲಿ ಸಿಕ್ಕಿದ್ರೆ ಎಲ್ಲ ಆಂಟಿ ನಿಮ್ಮನ್ನ ವೀಡಿಯೋಸಲ್ಲಿ ನೋಡ್ತೀನಿ ಆಂಟಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಸಿ ಗೈಸ್. ಓಕೆನಾ? ನಮ್ಮಮ್ಮ ಖುಷಿ ಪಡಬೇಕು, ನನ್ನ ಮೇಲೆ ಹೆಮ್ಮೆ ಬರಬೇಕು ನಮ್ಮಮ್ಮಗೆ. ಹೆಮ್ಮೆ ಅಲ್ಲ ಗೈಸ್. ಬಂತು ಬ್ರೇಕ್ಫಾಸ್ಟು, ಇಡ್ಲಿ ಚಿಕನ್ ಕರಿ ಮತ್ತು ದೋಸೆ ಕರಿ. ನಮ್ಮಮ್ಮ ದೋಸೆ ತೊಗೊಂಡವ್ರೆ, ಬೆಸ್ಟ್ ಒಳ್ಳೇದಾಯ್ತು ಸರ್. ನಾನು ಇಡ್ಲಿ ತೊಗೊಂಡು, ಬಿಕಾಸ್ ಆಯಿಲ್ ಇಲ್ಲ, ಇದೆ ಆಯಿಲ್ ಹಾಕಿದ್ದಾರೆ ದೋಸೆಯಲ್ಲಿ. ಆಯಿಲ್ ನೋಡಿ ಇಲ್ಲಿ, ಬಿಕಾಸ್ ನಾನು ಡಯಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಬಟ್ ಇವರು ಶೇರ್ವ ಕೊಡ್ತಾರೆ ಅಂದಿದ್ರೆ ನಾನು ಇಡ್ಲಿ ಜೊತೆಗೆ ಬೇರೆ ಏನಾದ್ರು ತೊಗೊತಾರೆ, ಚಿಕನ್ ಸಾರು ತೊಗೊತಾ ಇದ್ದೀನಿ ಅಂತಾನೆ ಮೂವಿ. ತಿನ್ನಮ್ಮಿ ನೀನು. ಅಮ್ಮ ವೀಡಿಯೋಗೋಸ್ಕರ ಕಾಯ್ತವ್ರು ಗೈಸ್ ಪಾಪ. ಇದಕ್ಕೆ ಬ್ಲರ್ ಬರ್ತಾ ಇದೆ. ಹೇಗಿದೆ ಮಮ್ಮಿ ಹೇಳು. ಹಾಂ ಖಾರ ಪಕ್ಕ ಹೇಳು. ಖಾರ ಇದೆಯಾ? ಚೆನ್ನಾಗಿದೆಯಾ? ಈ ಚಟ್ನಿ ಜೊತೆ ತಿನ್ಬೇಡ, ಚಿಕನ್ ಸಾರು ಜೊತೆ ತಿನ್ನೇಳು. ಇದ್ರ ಜೊತೆ ತಿಂದೇಳು ಹಂಗೆ. ಪಕ್ಕ ನಮ್ಮಮ್ಮಗೆ ಇಷ್ಟ ಆಯಿತು ಅಂದರೆ ಅಪ್ರೂವ್ ಆಯಿತು ಅಂತ ಗೈಸ್. ಬಿಕಾಸ್ ನಮ್ಮಮ್ಮ ಎಲ್ಲದರಲ್ಲೂ ಒಂದು ಚೆನ್ನಾಗಿದೆ ಅಂತ ಕಂಡುಹಿಡಿತಾರೆ. ಇಡ್ಲಿ ಜೊತೆಗೆ ನಮ್ಮಮ್ಮ ತಟ್ಟೆಗೆ ಎತ್ಕೊಂಡು ಇಟ್ಬಿಟ್ಟಿದ್ದೀನಿ ನಾನು ವೀಡಿಯೋ ಮಾಡೋಕ್ಕೆ. ಇಡ್ಲಿ ಜೊತೆಗೆ ಚಿಕನ್ ಕರಿತೀನಿ ನಾನು. ಖಾರನೂ ಇದೆ, ಚೆನ್ನಾಗಿದೆ ಸಕಲಾಗಿದೆ. ಮಸ್ತಾಗಿದೆ ಗೈಸ್. ಅವ್ರು ಕೊಟ್ಟಿರೋ ಶೇರ್ವ ಟ್ರೈ ಮಾಡೋಣ. ಅವು ಎಣ್ಣೆ ಮಾತ್ರ ಭಯಂಕರ ಇದೆ. ಶೇರ್ವ ಸಪ್ಲೈ ಗೈಸ್. ಚಿಕನ್ ಕರಿ ನೋಡಿದ್ರೆ ಒಳ್ಳೇದಾಯಿತು. ಚಿಕನ್ ಗೊಜ್ಜು ಇದು, ಕರಿ ಅಲ್ಲ. ನೀವು ಹೋಟ್ಲು ಯಾವುದೋ ಒಂದು ಈಚೆ ತೋರಿಸ್ತೀನಿ ನೋಡಿ. ಚಟ್ನಿನೂ ಅಷ್ಟೇ. ಇದು ತೊಗೊಳ್ಳಿ, ಇದು ಚಿಕನ್ ಏನಿದೆ, ಇದು ಚಿಕನ್ ಗೊಜ್ಜು. ಇದನ್ನು ಟ್ರೈ ಮಾಡಿ, ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಗ್ರೇವಿ ಜೊತೆ ಚೆನ್ನಾಗಿದೆ ಗೈಸ್. ನಾನು ತುಂಬ ವರ್ಷ ಆಯ್ತು ಅಂದ್ಕೊಂಡು ಇಲ್ಲಿ ಬಂದು ತಿಂದು ಒಂದು 3 years 4 years ಆಗೋಯ್ತು. ನಾವು ಮುಂಚೆ ಬಂದು ಇಲ್ಲಿ ಬ್ಯಾಡ್ಮಿಂಟನ್ ಕೊಟ್ಟಿದ್ದೆ ನಮ್ಮ ಮುಂದೆನೇ ಜಿಮ್. ಇದು ಈ ಹೋಟ್ಲು ಮುಂದೆ ಒಂಚೂರು ಲೆಫ್ಟ್ ರೈಟಲ್ಲಿ ಅಲ್ಲಿ ತಿನ್ಕೊಂಡು ಅಲ್ಲಿ ಆಡ್ಕೊಂಡು ಇಲ್ಲಿ ಬಂದು ಒಂದಿನ ಮುದ್ದೆ ತಿಂದಿದ್ರಿ, ಒಂದಿನ ಸೂಪ್ ಕೊಟ್ಟಿದ್ರಿ, ಬಿರಿಯಾನಿ ತಿಂದಿದ್ರಿ, ಆಮೇಲೆ ಬಂದೇ ಇದ್ದಿಲ್ಲ. ಬಟ್ ಚೆನ್ನಾಗಿದೆ. ಮುಂಚೆ ಇದು ಬಂದು JDS ಆಫೀಸ್ ಗೈಸ್. ಇದು ಮುಂಚೆ JDS ಆಫೀಸ್ ಇದೆ. ಚೆನ್ನಾಗಿದೆ. ಎಲ್ಲ ದೂರ ಹೊಡ್ಕೊಂಡು ಹೋಗೋದು ಪರವಾಗಿಲ್ಲ, ಮನೆ ಪಕ್ಕದಲ್ಲೇ ಇದೆ, ತಿನ್ಬೋದು. ಬಟ್ ಏನು ಇಡ್ಲಿ ಎಲ್ಲ ಕಾಸ್ಟ್ ಜಾಸ್ತಿ, ಸ್ವಲ್ಪ 30 ರೂಪಾಯಿ ಒಂದು ಇಡ್ಲಿ ಅಲ್ಲ. ಬಟ್ ಏನು ಮಾಡೋಕ್ಕಲ್ಲ, ನಾನೇ ದೊಡ್ಡ ಅಡ್ಜಸ್ಟ್ ಮಾಡ್ಕೊಬೇಕು. ಚೆನ್ನಾಗಿದೆ. ಖಾರನೂ ಚೆನ್ನಾಗಿದೆ. ಟ್ರೈ ದಿಸ್ ಗೈಸ್, ದಿಸ್ ಇಸ್ ಗುಡ್. ಚೆನ್ನಾಗಿದೆಯಾ? ನಮ್ಮಮ್ಮಗೆ ಇಷ್ಟ ಆಗೋಯ್ತು ಅಂತ ಖುಷಿ ನನಗೆ. ಬಿಕಾಸ್ ಏನಕ್ಕೆ ಹೋಗೋದು ಬೇಡ, ಮನೇಲೆ ಮಾಡ್ಕೊಂಡು ತಿನ್ನೋಣ. ಟಿಪಿಕಲ್ ಮಾಮ್ ಗೊತ್ತಲ್ಲ, ಇಂಡಿಯನ್ ಮಾಮು. ಏನಕ್ಕೆ ಅಲ್ಲೋಗಿ 200 ರೂಪಾಯಿ 300 ರೂಪಾಯಿ ಏನು ಕೊಡೋದು. ಅದಕ್ಕೆ ಚಿಕನ್ ತೊಗೊಂಡ್ರೆ ಮನೇಲಿರೋದೆಲ್ಲ ತಿನ್ಬೋದಲ್ವ ಅನ್ನೋ ಥರ ಮೈಂಡ್ ಸೆಟ್ಟು. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಕಾಮನ್. ನಾನು ಫುಡ್ ಬ್ಲಾಗ್ ಮಾಡೋ ಒಂಥರ ಆಗ್ಬಿಟ್ಟೆ ಗೈಸ್, ಹಂಗೂ ಹಿಂಗೂ ನೋಡಿ. ನಾನು ಏನಾದ್ರು ಹೇಳ್ತಿದ್ದೆ, ಸಿಕ್ಕಾಪಟ್ಟೆ ಡಯಟಲ್ಲಿದ್ದೀನಿ. ಈ ವಾರ ಎಲ್ಲ ಡಯಟ್ ಮಾಡಿದೆ ಅಂದ್ಬಿಟ್ಟು ಇವತ್ತು ತಿಂತಾಯಿದ್ದೀನಿ. ಅದರಲ್ಲೂ ತಿನ್ನಂಗೂ ಇರಬೇಕು, ಒಂದು ಪಕ್ಷ ಪ್ರೋಟೀನ್ ಸಿಗಬೇಕು, ಇಲ್ಲಿಯರ್ ಆಪ್ಷನ್ಸ್.
ಯಾವುದು ಅಂತ ಆ ಥರ ಗುಡ್, ಟೂ ಗುಡ್. ಜೊತೆಗೆ ಒಂದು ಸೂಪು ಆರ್ಡರ್ ಮಾಡಿದ್ದೀನಿ, ಒಂದೇ ಒಂದು ಲೆಗ್ ಸೂಪು. ಇದು ನಾನು ಅಮ್ಮ ಆಫ್ ಕುಡಿದು ಬಿಡ್ತೀವಿ. ಸೊ ಒಂದು ಸೂಪ್ ಆರ್ಡರ್ ಮಾಡಿದ್ದೀನಿ, ನೋಡೋಣ ಸೂಪ್ ಹೆಂಗಿರುತ್ತೆ. ಮುಂಚೆ ಸೂಪ್ ಕುಡಿಯೋಕೆ ಬರ್ತಾಯಿದ್ದೀವಿ ನಾವಿಲ್ಲಿ. 30 ರೂಪೀಸ್ ಇತ್ತಲ್ಲ, 40 ಮಾಡಿಬಿಟ್ಟಿದ್ದಾನೆ. ಡಯಟ್ ಮಾಡೋವಾಗ ಬರೀ ಬೋನ್ಲೆಸ್ ತಿಂಡಿ ಗಾಯ್ಸ್ ಅಂತ ರಬ್ಬರ್ ಥರ ಅನ್ಸುತ್ತೆ ಅದು. ಇದೆಷ್ಟು ಸಾಫ್ಟ್ ಅನಿಸ್ತದೆ ಅದು ಚಿಕನ್ನು, ನಿಜ ಮಮ್ಮಿ. ನಮ್ಮಮ್ಮನೇ ಮಾಡ್ಕೊಡೋದು ಗೈಸ್. ಡಯಟ್ ಫುಡ್ಡು ಚೆನ್ನಾಗಿ ಮಾಡ್ಕೊಡ್ತಾರೆ ಚಿಕನಲ್ಲೆಲ್ಲ. ಬೇಕಂದರೆ ನೋಡಿ ರೆಸಿಪಿ ಹಾಕ್ತೀನಿ. ಇವತ್ತು ಇಡ್ಲಿ ಚಟ್ನಿ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದು ನಾವು. ಬೇಸಿಕ್ಲಿ ತಿನ್ನಬೇಕು ಅನ್ನೋ ಐಡಿಯಾನೇ ಇದ್ದಿಲ್ಲ. ಇಡ್ಲಿ ಚಟ್ನಿ ಒಂದು ಆಂಧ್ರ ಸ್ಟೈಲು ಎಲ್ಲನೂ ಇಡ್ಲಿ ಚಟ್ನಿ ಮತ್ತು ರೆಡ್ ಚಟ್ನಿ ಕೊಡ್ತಾರೆ. ಲಾಸ್ಟ್ ಟೈಮ್ ಆಂಧ್ರ ಹೋದಾಗ ಇಷ್ಟ ಆಗಿತ್ತು ನನಗೆ. ಹುಡ್ಕೊಂಬಂದೆ ಸಿಕ್ಕಿಲ್ಲ ಬಿಡು, ಹೆಂಗೋ ಡಯಟಲ್ಲಿದ್ದೀನಲ್ಲ, ಚಿಕನ್ ಸ್ವಲ್ಪ ಪ್ರೋಟೀನ್ ಸಿಗುತ್ತೆ ಅಂದ್ಬಿಟ್ಟು ಹಂಗೆ ಸ್ಟ್ರೈಟ್ ಹೋಗೋರು ಇಲ್ಲಿ ತಿರುಗ್ಬಿಟ್ಟೆ ರೈಟು ಅಷ್ಟೇ. ನಮ್ಮ ಅಪ್ಪಗೆ ಲೆಗ್ ಸೂಪ್ ಇಷ್ಟ ಗಾಯ್ಸ್. ನಮ್ಮ ಅಪ್ಪನ ಕರ್ಕೊಂಬರ್ತೀನಿ ಒಂದ್ಸತಿ. ಲೆಗ್ ಸೂಪ್ ಇಷ್ಟ ನಮ್ಮ ಅಪ್ಪಗೆ. ನಮ್ಮ ಅಪ್ಪ ತೊಗೊಂಡೋಗ್ತೀನಿ ಆದರೆ ಹೋಗೋ ಇಲ್ಲಾಂದರೆ ನಮ್ಮ ಅಪ್ಪಗೆ ಲೆಗ್ ಸೂಪ್ ಇಷ್ಟ. ಆದರೆ ನೆಕ್ಸ್ಟ್ ನಮ್ಮ ಅಪ್ಪನ ಕರ್ಕೊಂಬರ್ತೀನಿ. ಇಟ್ಸ್ ಗುಡ್. ಸೂಪ್ ಬಂತು ಗೈಸ್, ಕೊನೆಗೂ ಸೂಪ್ ಬಂತು. ಸೂಪ್ಗೆ ನಿಂಬೆಹಣ್ಣು ಹಿಂಡ್ಕೊಂಡು ಗಾಯ್ಸ್, ನನ್ನ ಕೈನ ಇದು ಮಾಡ್ಕೊಂಬೇಡಿ. ನಿಂಬೆಹಣ್ಣು ಹಿಂಡ್ಕೊಂಡು ಬೀಜನೂ ಬಿದ್ದೈತೆ ಒಳಗಡೆ. ಬಿಸಿ ಬಿಸಿ ಇದನ್ನು ಕುಡಿತಾ ಇದ್ದಾರೆ. ಗಂಟೆಲ್ಲ ಜುಮ ಅನಿಸ್ತದೆ. ಮೆಣಸು ಖಾರ ಎಷ್ಟೋ ದಿನ ಆಗೋಯ್ತು ನಾನು ಸೂಪ್ ಕುಡ್ದು. ಅಷ್ಟು ಕೂಡ ಆಗೋಯ್ತು ಅನ್ಸುತ್ತೆ ನಾನು ಸೂಪ್ ಕುಡ್ದು. ಇದು ಕ್ಲೀನಾಗಿ ಫೀಲ್ ಆಗುತ್ತೆ ನಿಮಗೆ. ಗಂಟಲೊಳಗಡೆ ಹೋಗ್ತಾ ಇರೋದು ಹಿಂಗೆ ಆ ಬಿಸಿ. ಟ್ರೈ ಮಾಡು ಮಮ್ಮಿ, ಟ್ರೈ ಮಾಡು. 2 ಇಡ್ಲಿಗೆ ಸುಸ್ತಾಗ್ಬಿಟ್ಟೆ ಗೈಸ್. ನಾನು ಕೆಪಾಸಿಟಿ ಕಮ್ಮಿ ಆಗ್ಬಿಟ್ಟಿದೆ ತಿನ್ನೋದು. ಡಯಟ್ ಮಾಡಿ ಏನೋ. ನಮ್ಮಮ್ಮ ರಿವ್ಯೂ ಕೇಳ ನೀನು ಯಾಕೆ ಮಮ್ಮಿ ಎಂಜಲ್ ಅಂತ ಕುಡಿಯಲ್ವಾ? ವಿಡಿಯೋ ರೆಕಾರ್ಡ್ ಮಾಡಿದೆ, ವಿಡಿಯೋ ರೆಕಾರ್ಡ್ ಬಟನ್ನೇ ಆನ್ ಮಾಡಿಲ್ಲ. ಮತ್ತೆ ನಮ್ಮಮ್ಮ ರಿವ್ಯೂ ಕೊಡ್ತಾವೆ. ಕುಡಿ. ಅದು ಫೀಲ್ ಆಗುತ್ತಲ್ಲ ಗಂಟಲು ಹೋಗೋದು. ನೋಡಿ ಗೈಸ್, ಮತ್ತೆ ಫಸ್ಟ್ ಟೈಮ್ ಥರ ರಿವ್ಯೂ ಕೊಡೋ ಥರ ನಾಟಕ ಮಾಡ್ತಾವೆ ನಮ್ಮಮ್ಮ. ಚೆನ್ನಾಗಿದೆ ಸೂಪು, ಬಟ್ ಎಷ್ಟು ಕುಡಿಯಲ್ಲ ಗೈಸ್ ನಾನು. ಅಪ್ಪ ಗಂಟ್ಲೆಲ್ಲ ಮಜಾ ಸಿಗ್ತಾ ಇದೆ. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡೋರೆಲ್ಲ ಬಂದ್ಬಿಟ್ಟು ಅನ್ಕೊತಾ ಇರ್ಬೋದು, ಏನೋ ಡಯಟ್ ಅಂತ ಮಾಡ್ತವನೆ, ಇವ್ರು ನೋಡೋದು ಏನೋ ತಿಂತವನೆ ಅಂತ. ಇಲ್ಲ ಗೈಸ್, ಈ ವೀಕ್ ಫುಲ್ಲು ಡಯಟಲ್ಲಿದ್ದೆ. ಸೊ ಸ್ವಲ್ಪ ಚೀಟ್ ಮೀಲು, ಬಟ್ ಅದು ಇನ್ನೊಂದು ಆನ್ ದ ವೇ ಸಮ್ ಹೆಲ್ದಿ ವೇಯಲ್ಲಿ ಚೀಟ್ ಮೀಲ್ ಅಂದ್ಕೊಳ್ಳಿ. ಜಾಸ್ತಿ ಎಣ್ಣೆ ಇಲ್ದಿರೋದು ಇಡ್ಲಿ ತಗೊಂಡೆ. ಚಿಕನ್ ಕರಿಯಲ್ಲಿ ಚಿಕನ್ ತಿಂದ ಜಾಸ್ತಿ. ಸೂಪ್ ಕುಡಿತಾ ಇದೆ, ಸ್ವಲ್ಪ ಕುಡಿತಾ ಇರ್ತೀನಿ, ಫುಲ್ ಕುಡಿಯೋಲ್ಲ. ಅಪ್ಪ ಒಮ್ಮೊಂದು ಜುಮ್ ಅನಿಸ್ತೈತೆ ಗಂಟೆಲ್ಲ. ಇಲ್ಲೆಲ್ಲ ಒಳ್ಳೆ ಫೀಲ್ ಬರ್ತಾ ಇದೆ. ಎಷ್ಟು ಜನ ಆಗ್ಬಿಟ್ರು ಅಷ್ಟು ಜನನೇ ಇದ್ದಿಲ್ಲ ನಾವು ಬಂದಾಗ. ಜನ ಇದ್ದರು, ಬಟ್ ಇವಾಗ ಇನ್ನೂ ಜಾಸ್ತಿ ಜನ ಹೋಗ್ಬಿಟ್ರು. ಏನೋ ಒಂಥರ ಮಜಾ ಆಗುತ್ತೆ. ನಮ್ಮಮ್ಮ ಮಾಡುವನೇ ಮನೇಲಿ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ ನಮ್ಮಮ್ಮಗೆ ಸೂಪ್. ಎಲ್ಲ ಮಸಾಲೆ ಗಿಸಾಲೆ ಏನೇನು ಹಾಕ್ಬಿಡ್ತಾರೆ. ಎಲ್ಲಿ ಮಾಡಿದ್ಯಾ ನೀನು? ನಮ್ಮ ಮನೇಲಿ ಮಾಡ್ತಾರೆ, ಬಟ್ ನಾಟಿ ಸ್ಟೈಲ್ ಮಾಡೋಕ್ಕೆ ಬರಲ್ಲ. ನಾಟಿ ಸ್ಟೈಲ್ ತಿನ್ನೋದೇ ಒಂದು ಮಜಾ ಅಂದ್ಕೊಳ್ಳಿ. ನಮ್ಮ ಮನೇಲಿ ನಾಟಿ ಸ್ಟೈಲ್ ಮಾಡಲ್ಲ ಜಾಸ್ತಿ ಅಲ್ಲ ಮಮ್ಮಿ? ಆ ಟೈಮ್ಗೆ ಏನೋ ಒಂದು ಏನಿದೆ ಎಲ್ಲ ಹಾಕ್ಬಿಟ್ಟು ತಿನ್ನಿಸ್ಬಿಡೋದು, ಮಾಡಿಬಿಡೋದು, ತಿನ್ಬಿಡೋದು ಅಷ್ಟೇ. ಗುಂಡಾಂತರ ಮಾಡ್ಬಿಟ್ಟು ಓಡ್ತಾ ಇದ್ದೀರಿ ಇವಾಗ. ನಮ್ಮ ನೋಡಿ ಕಳ್ಳಿ ಥರ ನೋಡ್ತಾವೆ ನೋಡಿ. ಈಗ ದಿಸ್ ಇಸ್ ದಿ ಹೋಟೆಲ್ ವಿಕೆಮ್. ಹೋಟ್ಲು ನಾವು ಬಂದು ವಿದ್ಯಾರಣ್ಯಪುರ ನಂಜಪ್ಪ ಸರ್ಕಲಲ್ಲಿರೋ ಸರ್ಕಲಲ್ಲೇ ಬರುತ್ತೆ ನಿಮಗೆ. ಗೌಡ್ರು ಬಾಲಾಜಿ, ಇಲ್ಲೇನೋ ಬಾಲಾಜಿ ಅಂತ ಇದೆ. ಹೌದು, ಓಕೆ. ನಾನು ನೋಡಿದ್ದಿಲ್ಲ ಗೈಚಿನ ಮುಂಚೆ. ಸೊ ಇಲ್ಲೇ ನಾವು ಬಂದಿದ್ದು ಗೌಡ್ರು ನಾಟಿ ಹೋಟೆಲ್. ಇಲ್ಲೊಂದು 370 ಆಯಿತು, ಇಲ್ಲೊಂದು 370 ಆಯಿತು. ಬಟ್ ವರ್ತ್ ಅನಿಸ್ತು ಗೈಸ್. ವಾಸ್ ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಹೋಟ್ಲು ಮುಂದೆನೇ ಯಾವುದೋ ಮೇಳ ಹಾಕವ್ರೆ, ಅಲ್ಲಿಗೆ ಹೋಗೋಣ ಬಾ ಅಂದ್ಬಿಟ್ಟು ಕೂತ್ಕೊಂಡವ್ರು ಇವಾಗ. ನೋಡಿ ಗೈಸ್ ಬೇಡ
ಬಟ್ ಪಕ್ಕ ಅಂತೀನಿ ನಮ್ಮಮ್ಮ ಏನೂ ತೊಗೊಳಲ್ಲ ಬರ್ಕೊಡ್ತೀನಿ. ಹೋಗೋವಾಗ ಲಾಸ್ಟ್ ಹೊರಗಡೆ ಹೋಗೋ ಹೇಳ್ತೀನಿ ನೋಡಿ ಏನು ತೊಗೊಂಡಿದ್ದಾರೆ ಏನಾನ ಇಲ್ವಾ ಅಂತ ಹೇಳ್ತೀನಿ. ಪಕ್ಕ ಏನೂ ತೊಗೊಂಡಿರಲ್ಲ, ನಾನು ಪಕ್ಕ ಗ್ಯಾರಂಟಿ ಕೊಡ್ತೀನಿ. ನಾನು ಇದೇ ಥರ ಮೇಡಲ್ ಒಂದು ಕುರ್ತಾ ತೊಗೊಂಡಿದ್ದೆ ಗೈಸ್, ದಪ್ಪ ಆಗಿರೋದಕ್ಕೆ ನನ್ನ ಮಗಂದು ಹಾಕೊಳಕ್ಕೆ ಆಗ್ತಾಯಿಲ್ಲ. ಬ್ಲೂ ಕಲರ್ ಹೆಂಗಿದೆ ಗೊತ್ತಾ ಅದು, ಸ್ವಲ್ಪ ಮತ್ತೆ ಫಾರ್ಮಿಗೆ ಬಂದುಬಿಟ್ಟು ಹಾಕೋತೀನಿ. ತೊಗೊಳ್ಳಲ್ಲ ಅಂದಮೇಲೆ ಏನಕ್ಕೆ ಬರ್ತಾರೆ ಗೊತ್ತಿಲ್ಲ ಗೈಸ್, ಸುಮ್ಮನೆ ವಿಂಡೋ ಶಾಪಿಂಗ್ ಅಂತಾರಲ್ಲ ಅದಕ್ಕೆ ಬಂದಿದ್ದಾರೆ ನಮ್ಮಮ್ಮ. ಇವಾಗ ಸದ್ಯಕ್ಕೆ ಬುಕ್ಸ್, ಸೊ ನಾನು ಬುಕ್ಸ್ ಓದೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ. ಕರೆಂಟ್ಲಿ ಅಬ್ದುಲ್ ಕಲಾಂ ಅವ್ರದ್ದು ಬುಕ್ ಓದ್ತಾ ಇದ್ದೀನಿ, ಬಟ್ ಡೈಲಿ ಓದೋಕ್ಕಾಗ್ತಾಯಿಲ್ಲ ಗೈಸ್. ಡೈಲಿ ಓದೋದನ್ನ ಅಭ್ಯಾಸ ಮಾಡ್ಕೊತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ಟೇಕಿಂಗ್ ಟೈಮ್, ಬಿಕಾಸ್ ನಾನು ಮುಂಚೆ ಯಾವತ್ತೂ ಮಾಡಿಲ್ಲಲ್ಲ. ಸೊ ಇಟ್ಸ್ ಟೇಕಿಂಗ್ ಮೋರ್ ಟೈಮ್ ಫಾರ್ ಮೀ ಟು ಗೆಟ್ ಅಡ್ಯಾಪ್ಟೆಡ್ ಟು ದಟ್ ಡೈಲಿ ಓದೋ ಥರ. ಸೊ ಗೈಸ್ ಬಂದು ಆಲ್ಮೋಸ್ಟ್ ಒಂದು 20 ನಿಮಿಷ, ಅರ್ಧ ಗಂಟೆ ಆಯಿತು. ಆಮೇಲೆ ಅರ್ಧ ಗಂಟೆ ಆಯಿತಾ, ಏನು ತೊಗೊಳ್ಳಲ್ಲ ಅಂದ್ಕೊಂಡು ಬಂದರೆ. ಬಟ್ ಫಸ್ಟ್ ಟೈಮ್ ನಮ್ಮಮ್ಮ ಫಸ್ಟ್ ಟೈಮ್ ನನ್ನ ಮಾತು ಸುಳ್ಳಾಗೋಯ್ತು ಇಲ್ಲಿ ಈ ಥರ ಜಾಗದಲ್ಲಿ. ಒಂದು ಸ್ಪೂನ್ಸ್ ಅದೆಲ್ಲ ತೊಗೊಂಡು, ಇನ್ನೊಂದು ನೋಡಿ ಗೈಸ್ ಇದೊಂದು ತೊಗೊಂಡೆ, ಚೆನ್ನಾಗಿದೆಯಲ್ಲ, ಫ್ರಿಜ್ ಮ್ಯಾಗ್ನೆಟು, ಕಾಲ್ಸ್ಬರ್ಗ್ ಬಾಟ್ಲು ಬಿಯರ್ದು, ಚೆನ್ನಾಗಿದೆ ಅನಿಸ್ತು. ಇದು ಚೆನ್ನಾಗಿದೆಯಾ ಇಲ್ಲಾಂದರೆ ರಾಯಲ್ ಸ್ಟಾಕ್ ಇದೆ ಅದು ತೊಗೊಂಡ ಅಂತ ನೋಡ್ತಾ ಇದ್ದೀನಿ. ಬಟ್ ಇದು ಎಲ್ಲದಕ್ಕಿಂತ ಡಿಫ್ರೆಂಟ್ ಈಗ ಒಂದೇ ಇದ್ದಿದ್ದು, ಅದಕ್ಕೆ ಇದನ್ನೇ ತೊಗೊಂಡೆ. ಇದೇ ಇರಲಿ ಬಿಡಿ, ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ. ಫಸ್ಟ್ ಏನೋ ಹತ್ರ ಅಬೌಟ್ ಇಲ್ಲ, ಹಂಗೂ ಇರಲಿ ಬಿಡಿ ಚೆನ್ನಾಗಿರುತ್ತೆ. ಯಾಕಂದರೆ ಫ್ರಿಜ್ ಮ್ಯಾಗ್ನೆಟ್ಸ್ ಕಲೆಕ್ಟ್ ಮಾಡ್ತೀನಿ ಸದ್ಯಕ್ಕೆ ನಾನು. ಸೊ ಹಂಗೆ ಹೋಗಿ ಫ್ರಿಜ್ಜಲ್ಲಿ ಅನಿಸ್ತೀನಿ ಇವಾಗ ಇದನ್ನು. ನಮ್ಮಪ್ಪ ಬಂದು ಕೇಳ್ತಾರೆ ಏನು ಇದು ಅಂತ. ಸೊ ಲೆಟ್ಸ್ ಸಿ ಈಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಇದರಲ್ಲೆಲ್ಲ ಆಡಬೇಕು ಅಂತ ಇಷ್ಟ ಟ್ರಾಂಪೋಲಿನಲ್ಲಿ. ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಇದೆಲ್ಲ ಇದ್ದಿಲ್ಲ ಅಷ್ಟು. ಈ ನಡುವೆ ಇದೆಲ್ಲ ಇದೆ, ನಾವು ದೊಡ್ಡವರಾಗ್ಬಿಟ್ಟು ಆಡೋಕ್ಕಾಗಲ್ಲ. ಈ ಲೂಲು ಮಾಲಲ್ಲಿದೆ, ಒಂದ್ಸತಿ ಹೋಗ್ತೀನಿ ಗೈಸ್. ನೋಡಿ ಗೈಸ್ ಏನೇನೋ ಬಂದ್ಬಿಟ್ಟಿದೆ, ಎಲ್ಲ 50 ರೂಪಾಯಿ 100 ರೂಪಾಯಿ ಅಂತ ಇದೆಲ್ಲ ನೋಡಿ. ಇದಕ್ಕೆ 100 ರೂಪಾಯಿ ಅಂತ, ಇಲ್ಲಿಂದ ಇಲ್ಲಿ ರೌಂಡ್ ಹೊಡ್ಸ್ಬಿಟ್ಟು ಸ್ಕ್ಯಾಮ್ ಮಾಡಿಬಿಡೋದು. ಇಲ್ಲಿಂದ ಈ ಥರ ಹಿಂಗೆ ಹೋಗಿ ಇಲ್ಲಿಂದ ಇಲ್ಲಿವರೆಗೂ ಒಂದು 2 ರೌಂಡ್ ಓಡಬಿಡೋದು, 100 ರೂಪಾಯಿ ಎತ್ಕೊಬಿಡೋದು. ಬಟ್ ಕಿಡ್ಸ್ ವಿಲ್ ಎಂಜಾಯ್ ಅಲ್ವಾ, ಸೊ ಚೆನ್ನಾಗಿರುತ್ತೆ. ಇದೆಲ್ಲ ಇದು ಏನೋ ಇದಪ್ಪ, ಇದು ಬಿಡು, ದೊಡ್ಡ ದೊಡ್ಡ ಜಾಗದಲ್ಲೆಲ್ಲ ಏನಿದು ಏನೋ ಕೊಲಂಬಿಯಾ ಅಂತ, ಇದು ಕೊಲಂಬಸ್ಸು ಅದು ಕೊಲಂಬಸ್ಸು ಅದೆಲ್ಲ ಅವಾಗೆಲ್ಲ ಅಮ್ಮ ಎಲ್ಲಿ ಬಾಯಿಗೆ ಬರೋದು ಅಂದ್ಕೊಳ್ಳಿ, ಅದ್ರಲ್ಲಿ ಕುತ್ಕೊಂಡ್ಬಿಟ್ರೆ ಲಾಸ್ಟಲ್ಲಿ ಏನೋ ತೊಗೊಂಡು ಹೊರಗಡೆ ಬಂದ್ರಿ. ಇವಾಗ ಅಷ್ಟೇ, ಮನೆಗೆ ಹೋಗಿ ಚಿಕನ್ ತೊಗೊಂಡು ಮನೆಗೆ ಹೋಗೋದು. ಸೊ ಗೈಸ್ ನಾನೇನು ಮೋಟೋ ವ್ಲಾಗ್ ಮಾಡ್ಕೊಂಡು ಹೋಗಿದ್ದೆ, ಅವಾಗನೇ ಹೋಗೋವಾಗ ಬ್ಯಾಕ್ಗ್ರೌಂಡ್ ವಾಯ್ಸೇ ಜಾಸ್ತಿ ಇದೆ ಗೈಸ್ ನನಗೇನ, ಅದು ನಾನು ಮಾತಾಡೋದಕ್ಕಿನ. ಸೊ ವಿಲ್ ಸಿ, ಇವಾಗ ಒಂದು ಇನ್ನೊಂದು ಮಾಡ್ತೀನಿ, ಹೆಲ್ಮೆಟ್ ತೆಕ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ, ಹೆಲ್ಮೆಟ್ದು ಗ್ಲಾಸ್ ಓಪನ್ ಮಾಡಿಕೊಂಡು. ಅವಾಗ ಹೇಗೆ ಬರುತ್ತೆ ನೋಡೋಣ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮು ವಾಯ್ಸ್ ಸಪ್ರೇಟ್ ರೆಕಾರ್ಡ್ ಮಾಡಿ ವೀಡಿಯೋ ಸಪ್ರೇಟಾಗಿ ಮಾಡಿ ಎರಡನ್ನೂ ಜಾಯಿಂಟ್ ಮಾಡಿಬಿಡ್ತೀನಿ, ಕಂಬೈನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಅಮ್ಮ ಚಿಕನ್ ತೊಗೊಂಬರೋಕೆ ಹೋಗಿದ್ದಾರೆ, ಚಿಕನ್ ತೊಗೊಂಡು ಮನೆಗೆ ಹೋಗೋದು ಗೈಸ್. ಏನು ಹೇಳ್ತೀನ ಗೈಸ್ ಅಂದರೆ ಅಮ್ಮ ತರಕಾರಿ ಇಸ್ಕೊಂಡಿದ್ದಾರೆ, ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಡೋರು ನೋಡಿಲ್ಲೇ ತೊಗೊಂಬಂದ್ಬಿಟ್ಟವ್ರೆ. ಇವಾಗ ಕೇಳೋಕೆ ಹೋಗಿದ್ದಾರೆ. ಮತ್ತು ನಾವಾಗಿದ್ರೆ ಬಿಡು ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮುಂದೆ ನಾನು ಬಂದುಬಿಡ್ತಾ ಇದ್ದೆ. ನಮ್ಮಮ್ಮ ಹಂಗಲ್ಲ ನೋಡಿ, ಹೋಗಿ ಕೇಳೋಕೆ ಹೋಗಿದ್ದಾರೆ. ಬಿಕಾಸ್ ಅಂದರೆ ರೇಟ್ ಜಾಸ್ತಿ ಅವ್ರು ಹಾಕಿದ್ದಾರೆ. ಅಂದರೆ ಈಚೆ ಬೋರ್ಡ್ ಹಾಕಿದ್ದೀವಿ 70 ಅಂತೆ, ಅಲ್ಲಿ 90 ಹಾಕ್ಬಿಟ್ಟವ್ರೆ. ಸೊ ಅದರಿಂದ ರೇಟ್ ಜಾಸ್ತಿ ಹಾಕಿದ್ದಾರೆ ಅಂದ್ಬಿಟ್ಟು ಹೋಗಿದ್ದಾರೆ. ನಾನಾಗಿದ್ದರೆ ವಾಪಸ್ ಬಂದುಬಿಡ್ತಿದ್ದೆ, ಬಿಡಿ ಇರಲಿ ಅಲ್ವಾ ಅಂತ. ಏನಕ್ಕಂದರೆ ದುಡ್ಡಿನ ಬೆಲೆ ನಮಗೇನೋ ಜಾಸ್ತಿ, ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರು ದುಡಿತಾರಲ್ಲ, ಶಿ ನೋಸ್ ದಿ ಎಫರ್ಟ್ ಆಫ್ ಎವ್ರಿ ಪೆನ್ನಿ. ಅದೇ ಮಾಡಿದ್ರಾ, ರೆಡಿ ಮಾಡಿಕೊಟ್ರಾ ಅದಕ್ಕೆ? ಓಕೆ. ಅಯ್ಯೋ ಚೇಂಜಿಗೆ ಬಂದ್ಬಿಟ್ಟು ಅಲ್ಲ, ಅವರು ಏನು ಅವ್ರು 12 ರೂಪಾಯಿ ವಾಪಸ್ ಕೊಡಬೇಕಾಗಿತ್ತಂತೆ, ಅದಕ್ಕೆ ಇದಿಸ್ಕೊಂಬಂದ್ಬಿಟ್ಟಾರೆ ಕರ್ಬೇವಿನ ಸೊಪ್ಪು. ತಗೋ ತಗೋ. ಏನು ಮಾಡ್ತೀರಾ ಗೈಸ್, ಸ್ವಲ್ಪ ಸೋಂಬೇರಿ ಆಗ್ಬಿಟ್ಟು ನಾನು ಈ ಸತಿ. ಬಿಡು, ಇದನ್ನ ಹಿಡ್ಕೊಳಕ್ಕೆ ಎಲ್ಲೊಮ್ಮೆ. ಬನ್ನಿ ಮನೆಗೆ ಹೋಗೋಣ. ಒಂದ್ಸತಿ ಈಚೆ ಬಂದರೆ ಬೇಗ ಕರ್ಕೊಂಡು ಹೋಗೋದೇ ಇಲ್ಲ ಗೈಸ್ ನಾವು ಅಮ್ಮ ಮನೆ. ಅದು ಇಸ್ಕೊಬೇಕು, ಇದು ಇಸ್ಕೊಬೇಕು, ಮತ್ತೆ ನೋಡಿ ಇವಾಗೇನೋ ಬಟ್ಟೆ ಇಸ್ಕೊಬೇಕು ಅಂತ. ನಡಿ ಹತ್ತು ಬೇಗ ಆಯಿತು, ಹೋಗೋಣ, ಲೇಟ್ ಆಗುತ್ತೆ ನನಗೆ. ಇನ್ನೂ ಬೇರೆ ಸ್ವಲ್ಪ ಕೆಲ್ಸಗಳಿದೆ ಇವತ್ತು. ಸೊ ಇವಾಗ ಜಸ್ಟ್ ಮನೆಗೆ ಬಂದು ಗೈಸ್, ಚಿಕನ್ ಏನೇನೋ ಎಲ್ಲ ಬರ ತಗೊಂಡು. ಇದೇನಕ್ಕಂತ ಗೊತ್ತಿಲ್ಲ ಗೈಸ್, ಅಮ್ಮನ ಅಕ್ಕನ ಅದನ್ನೆಲ್ಲ ಈಚೆ ಕರ್ಕೊಂಡು ಹೋಗ್ಬಿಟ್ರೆ ಏಳೇ ಟೈಮಿಗೆ ಬರೋಕ್ಕಾಗಲ್ಲ. ಹೋಗಿದ್ದು ಯಾವಾಗ ಬರ್ತಾರೆ, ಯಾವಾಗ 10 ಗಂಟೆಗೆ ಹೋಗಿದ್ದಾಗ 12 ಗಂಟೆ ಆಯ್ತು ಬರೋಕ್ಕೆ. ಸೊ
ಅಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಇವತ್ತು ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಸಿ ಯು ಗೈಸ್. ಆಮೇಲೆ ಒಂದೇನಂದರೆ ನಾನು ಮೋಟೋ ಬ್ಲಾಗ್ ಏನು ಮಾಡ್ತಾಯಿದ್ದೆ, ಹೋಗುವಾಗ ಏನು ಮಾಡ್ಕೊಂಡು ಹೋದೆ, ಬ್ಯಾಕ್ಗ್ರೌಂಡ್ ವಾಯ್ಸೇ ಜಾಸ್ತಿ ಇದೆ ನನ್ನ ವಾಯ್ಸ್ಗಿನ. ಸೊ ಅದರಿಂದ ಮತ್ತೆ ಟ್ರೈ ಮಾಡಿದೆ, ವಾಯ್ಸ್ ಜಾಸ್ತಿ ಬರ್ತದೆ. ಸೊ ಐ ವಿಲ್ ಫೈಂಡ್ ಔಟ್ ಅ ವೇ ಫಾರ್ ದ್ಯಾಟ್. ಸೊ ಅದೊಂದು ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ಬಜೆಟಲ್ಲಿ ಮಾಡಬೇಕು ಅನ್ನೋಗೆಲ್ಲ ಇವೆಲ್ಲ ಬರ್ತವೆ. ಸೊ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಗೈಸ್. ನೆಕ್ಸ್ಟ್ ವೀಡಿಯೋ ನೋಡೋಣ. ಸೊ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಖುಷಿಯಾಗಿರಿ, ಚೆನ್ನಾಗಿರಿ, ಹ್ಯಾಪಿಯಾಗಿರಿ, ಎಲ್ಲ ಒಳ್ಳೆಯದಾಗಲಿ. ಸಿ ಯು ಗೈಸ್ ನೆಕ್ಸ್ಟ್ ವೀಡಿಯೋ. ಬಾಯ್ ಗೈಸ್, ಬಾಯ್. Signing off, Raju.